ನಮಸ್ಕಾರ, ಟಾಪ್ 30ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ನಿಮ್ಮ ಬಯಕೆಯ ಫರ್ನಿಚರ್ಗಳಿಗೆ ನೀವು ಹುಡುಕ್ತಾ ಇದ್ದೀರಾ? ನಿಮಗೊಂದು ಅವಕಾಶ ಇಲ್ಲಿದೆ ನೋಡಿ. ರಿಪಬ್ಲಿಕ್ ಕನ್ನಡ ಸಹಭಾಗಿತ್ವದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫರ್ನಿಚರ್ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ನಿನ್ನೆ ಉದ್ಘಾಟನೆ ಆಗಿದೆ. ಯಶಸ್ವಿಯಾಗಿ ನಡೀತಾ ಇದೆ. ಪ್ಯಾಲೇಸ್ ಗ್ರೌಂಡ್ನ ಕಿಂಗ್ಸ್ ಕೋರ್ಟ್ನ 5ನೇ ಗೇಟ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ನೀವೆಲ್ಲರೂ ಇದರ ಸದಾವಕಾಶವನ್ನು ಪಡೆದುಕೊಳ್ಳಿ. ಈಗ ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈತ್ರಿ ಪಡೆ ಸಮರ ಸಾರುತ್ತಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಮೈತ್ರಿ ಪಡೆಯಿಂದ ಇವತ್ತು ಬೃಹತ್ ಪಾದಯಾತ್ರೆ ನಡೆಸಲಾಯಿತು. ನಗಾರಿ ಬಾರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಮೂಡ ಹಗರಣ ವಿಚಾರ ಸಂಬಂಧ ಪಾದಯಾತ್ರೆ ವಿಚಾರಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯರಿಗೆ ಇದು ಕೊನೆಯ ಅವಕಾಶ. ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಲಿ. ಅವರಾಗಿಯೇ ರಾಜೀನಾಮೆ ಕೊಟ್ಟರೆ ಅದು ಶೋಭೆ ತರುತ್ತೆ ಎಂದರು. ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಸಂಬಂಧ 18 ಗಂಟೆಗಳ ಬಳಿಕ ಕೊನೆಗೂ ಕೂಡ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ, ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ವಿರುದ್ಧ ಯಾದಗಿರಿ ನಗರ ಠಾಣೆಯಲ್ಲಿ ದೂರು ನೀಡಿದ್ರು. ಇದೀಗ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪಿಎಸ್ಐ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ನಡೆಸಲಾಗಿದೆ. ಇದೇ ವೇಳೆ ಮಾತನಾಡಿ ಮೃತ ಪಿಎಸ್ಐ ಪತ್ನಿ ಶ್ವೇತಾ, ಶಾಸಕ ಚೆನ್ನಾರೆಡ್ಡಿ 30 ಲಕ್ಷ ಹಣ ಕೇಳಿದ್ದಾರೆ. ಎಂಎಲ್ಎ ಹಾಗೂ ಆತನ ಮಗ ಹಣ ಕೇಳಿದ್ದಾರೆ ಅಂತ ನನ್ನ ಪತಿ ನನಗೆ ಹೇಳಿದರು. ಇಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಬೇಕು. ಎಷ್ಟು ದುಡ್ಡು ಕೊಟ್ಟು ಎಂಎಲ್ಎನ ಸಾಕ್ತೀರಾ? ಎಷ್ಟು ದಿನ ಎಂಎಲ್ಎಗೆ ಊಟ ಹಾಕ್ತೀರಾ? ಎಫ್ಐಆರ್ ದಾಖಲಿಸಿಕೊಂಡು ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ಏನ್ ಹೇಳ್ಬೇಕು ಸರ್, ಅವ್ರ ಡಿಪಾರ್ಟ್ಮೆಂಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಯಾರು ಎಂಎಲ್ಎಗೆ ಸಪೋರ್ಟ್ ಮಾಡ್ತಿದ್ದಾರೆ, ದುಡ್ಡು ತಿನ್ನೋರ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದುಡ್ಡು ಕೊಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಎಷ್ಟು ದುಡ್ಡು ತಿನ್ನಿಸ್ತೀರಾ ಎಂಎಲ್ಎಗೆ? ನೀವು ಎಂಎಲ್ಎನ ಸಾಕ್ತೀರಾ ನೀವು? 30 to 40 lakhs ತನ ಕೇಳಿದ್ದಾರೆ. ಕೊಡೋರು ಕೊಡ್ತಾರೆ ಸರ್, ಕೊಡದೇ ಇರೋರು ಎಂಎಲ್ಎ ಮಗ ಸರ್. ಅವ್ರಿಬ್ಬರನ್ನ ಕರೆಸಿ ಎಫ್ಐಆರ್ ಆಗಬೇಕು, ಅವ್ರು ಅರೆಸ್ಟ್ ಆಗಬೇಕು. ಅವ್ರದ್ದು ತಪ್ಪಿದೆ. ಮಗನನ್ನ ಕಳೆದುಕೊಂಡ ಹೆತ್ತ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಮಧ್ಯಾಹ್ನ ಮಾತನಾಡಿದ ಮಗ ಈಗ ಇಲ್ಲ. ನನ್ನ ಸೊಸೆ ಮೊಮ್ಮಕ್ಕಳಿಗೆ ಈಗ ಯಾರು ದಿಕ್ಕು? ನನಗೆ ನನ್ನ ಮಗನ ಮುಖ ತೋರಿಸಿ ಎಂದು ಕಣ್ಣೀರು ಹಾಕಿದರು. ಯಾವಾಗ ಬೆಟ್ಟಾಗಲ್ರಿ ಸಾಮರ್ಥ್ಯನ ನಾನು ಊರಿಗೆ ಹೋಗೀನಿ. ನಿನ್ನೆ ಮಗನ ಕೂಡ ನಾವು ಊರ್ಲಿದ್ದ ಮಾತಾಡಿದ್ದೆ. ಯಪ್ಪ ರಾತ್ರಿಗೆ ಮಗ ನನಗೆ ಬೆಟ್ಟಿಲ್ಲೋ. ನಾನು ಸಾಮರ್ಥ್ಯನ ಮಾತಾಡ್ದಕ್ಕೆ ಮಗನ ಕೂಡ ಏನಾಗೈತೆ ಯಾವ ನಿನಗೆ ಅಂತ ಕಾಡಿಯಾಗ ನಾ ದವಾಖಾನಿಗೆ ಬಂದಿದ್ದೆ. ಯವು ಮಕ್ಕಳಿಗೆ ಏನು ಹೇಳಂದೆ? ಯಪ್ಪ ನನ್ನ ಮಗನ ನಾನು ಕಳ್ಕೊಂಡು ಕುಂತಿ. ಇನ್ನು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಕೇಸ್ ಸಂಬಂಧ ಕಾಂಗ್ರೆಸ್ ಶಾಸಕನ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಶಾಸಕ ಚೆನ್ನಾರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಯಾದಗಿರಿಯ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ಸರ್ಕಾರ, ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಯಾದಗಿರಿ ಪಿಎಸ್ಐ ಅನುಮಾನಾಸ್ಪದ ಸಾವು ಪ್ರಕರಣ ವಿಚಾರಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪರಶುರಾಮ್ ಪತ್ನಿ ನೇರ ಆರೋಪ ಮಾಡ್ತಿದ್ದಾರೆ. ಪರಮೇಶ್ವರ್ ಅವರೇ ಇದಕ್ಕೆ ಉತ್ತರ ಕೊಡಿ ಅಂಥೇಳಿ ಮಾತಿನ ಚಾಟಿ ಬೀಸಿದ್ರು. ರಾಜ್ಯದ ಗೃಹ ಸಚಿವ, ನಿಮ್ಮ ಇಲಾಖೆಯಲ್ಲಿದ್ದಂಥ ಒಬ್ಬ ಪೊಲೀಸ್ ಅಧಿಕಾರಿ, ಆ ಅಧಿಕಾರಿ ಇವತ್ತು ನಿಧನ ಆಗಿರ್ತಕ್ಕಂಥದ್ದು ಯಾವ 25 ಲಕ್ಷ ಲಂಚವನ್ನ ಕೇಳಿ ಹಣ ಕೊಡಲಿಲ್ಲ ಅಂತ ಹೇಳಿ ಹಿಂಸೆ ಕೊಟ್ಟು ಇವತ್ತು ನನ್ನ ಗಂಡ ಇವತ್ತು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಗೃಹ. ಪರಶುರಾಮ್ ಸಾವಿನ ವಿಚಾರಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಜೋರಾಗಿದೆ. ಪರಶುರಾಮ್ ಪ್ರಕರಣದಲ್ಲೂ ಕೂಡ ಇರಬಹುದು. ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು, ದಂಧೆಗೆ ಬ್ರೇಕ್ ಹಾಕಲು ಕಾನೂನು ತರಬೇಕು ಅಂತ ಹೇಳಿದ್ದಾರೆ. ವರ್ಗಾವಣೆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಒಂದು ಮಾರ್ಗಸೂಚಿಯನ್ನು ಸರ್ಕಾರ ಸಿದ್ದರಾಮಯ್ಯನವರು ಮಾಡಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಯಾಕಂದರೆ ಇಷ್ಟು ದಿವಸ ಅವ್ಯವಸ್ಥವಾಗಿ ನಡ್ಕೊಂಬಂದುಬಿಟ್ಟಿದೆ. ಇದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು. ಅದಕ್ಕೊಂದು ಕಟ್ಟುನಿಟ್ಟಿನ ಮಾರ್ಗಸೂಚಿ ಮಾಡಬೇಕು. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ
2 ವರ್ಷ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸರ್ಕಾರ ತೀರ್ಮಾನ ಮಾಡ್ತು. ಆಗಿರ್ಬೋದ್ರಿ, ಅದಕ್ಕಾಗಿನೇ ಅಂತ ಪ್ರಕರಣ ಸಲುವಾಗಿ ಇನ್ಮೇಲೆ 2 ವರ್ಷ ಮಾಡಂಗಿಲ್ಲ. ನಾನು ಹೇಳೋದು ಇದಕ್ಕೆಲ್ಲ ಮಾರ್ಗಸೂಚಿಯನ್ನು. ಪರಶುರಾಮ್ ಸಾವಿನ ವಿಚಾರಕ್ಕೆ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದವರು, ಪರಶುರಾಮ್ ನನ್ನ ಕ್ಷೇತ್ರದ ನಮ್ಮ ಹುಡುಗ, ಅವರ ಮದುವೆಗೂ ನಾನು ಹೋಗಿದ್ದೆ. ಪ್ರಕರಣದ ಕುರಿತು ತನಿಖೆ ನಡೆಯುತ್ತೆ. ವರ್ಗಾವಣೆ ದಂಧೆ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಕೆಲವು ಮಾಧ್ಯಮಗಳಲ್ಲೂ ಕೂಡ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ, BP ಅಂಥೇಳಿ ಬರ್ತಾ ಇದೆ, ಲೋ BP ಅಂತ ಬರ್ತಾ ಇದೆ. ವರ್ಗಾವಣೆ ಆಗಿದ್ರೆ ಕೋರ್ಟ್ಗೆ ಹೋಗ್ಬೋದಿತ್ತು ಅಂಥೇಳಿ ಹೇಳಿದ್ದಾರೆ. ಸರ್, ಈಗ ಮಾಧ್ಯಮದೊಳಗೆ ಬರ್ತಾ ಇದೆ, ನಾನು ನೋಡಿದೆ. ನನ್ನ ಕ್ಷೇತ್ರದ ಹುಡುಗ ನಮ್ಮ ಹುಡುಗನೇ, ಅವನು PSI ಆದಂಥದ್ದು. ಅವನ ಮದುವೆಗೂ ನಾನು ಹೋಗಿದ್ದೀನಿ 1 ವರ್ಷದ ಹಿಂದೆ. ಪಾಪ ಏನಾಗಿದೆ ನನಗೆ ಗೊತ್ತಿಲ್ಲ, ಬಟ್ ತನಿಖೆ ಆದತ್ನಾಗ ಎಲ್ಲದು ಹೊರಗೆ ಬರ್ತೈತೆ. ಅದ್ರ ಬಗ್ಗೆ ನನಗೂ ನೋವಿದೆ. ಸರ್, ಈಗ ಮೂಡ ಹಗರಣ ವಿಚಾರ ಸಂಬಂಧ ಮೈತ್ರಿ ಪಡೆಗಳು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಮರ ಸಾರುತ್ತಿವೆ. ಆದ್ರೀಗ ಹಿಂದ ನಾಯಕರು ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಇದೇ 5ನೇ ತಾರೀಕಿನಂದು ಬೃಹತ್ ಮೆರವಣಿಗೆ ಮಾಡಲು ಹಿಂದ ಸಂಘಟನೆಗಳು ಪ್ಲಾನ್ ರೂಪಿಸಿದ್ದು, ನಗರದ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 1 ತಿಂಗಳು ಕಳೆದಿದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ದರ್ಶನ್ ಖ್ಯಾತೆ ತೆಗಿತಾ ಇದ್ದಾರೆ. ದರ್ಶನ್ ವರ್ತನೆಗೆ ಜೈಲು ಸಿಬ್ಬಂದಿ ಹೈರಾಣಾಗಿ ಹೋಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಇನ್ನು ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಜೈಲಿನ ಹೊರಗಿದ್ದಾಗ ಸದಾ ಸುಮಲತಾ ಬೆನ್ನಿಗೆ ನಿಂತಿದ್ದ ದಾಸನ ಸಹಾಯಕ್ಕಾಗಿ ಮಂಡ್ಯ ಸಂಸದೆ ಧಾವಿಸ್ತಾರಾ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ದರ್ಶನ್ ಕಷ್ಟಕ್ಕೆ ಮರುಗಿದ ಮದರ್ ಇಂಡಿಯಾ ಜಗ್ಗುಗೆ ಜೈಲುವಾಸ ತಪ್ಪಿಸಲು ಸಾಯಿಬಾಬಾನ ಮೊರೆ ಹೋಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಪರ ನಟ ಚೇತನ್ ಅನುಕಂಪದ ಮಾತನಾಡಿದ್ದಾರೆ. ವಿಷಕಾರಿ ಪುರುಷತ್ವಕ್ಕೆ ಪವಿತ್ರ ಗೌಡ ಬಲಿಪಶು ಆಗಿದ್ದಾರೆ. ಪವಿತ್ರ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಿರಬಹುದು, ಆದರೆ ಕೊಲೆ ಮಾಡಲು ಹೇಳಿರಲ್ಲ ಅಂತ ಹೇಳಿ ಪವಿತ್ರ ಪರ ಬ್ಯಾಟ್ ಬೀಸಿದ್ದಾರೆ. ಒಂದು ನಮಗೆ ಇವಾಗ ರೇಣುಕಾಸ್ವಾಮಿಯವರು ಅಶ್ಲೀಲ ವಿಡಿಯೋ ಕಳಿಸಿದ್ರೆ ಅದು ಒಂದು ಖಂಡಿತ ಅದು ಒಂದು ತಪ್ಪು, ಮತ್ತು ಅದು ಒಂದು ಮಹಿಳೆ ಮೇಲೆ ಒಂದು ಕಿರುಕುಳ ಕೊಡೋ ಒಂದು ನಡವಳಿಕೆ. ಸೊ ಅದರಲ್ಲೂ ಕೂಡ ಬಲಿಪಶು. ಮತ್ತು ಬಸ್ನಿಂದ ಬಿದ್ದು ಗಾಯಗೊಂಡಿದ್ದ ವಿದ್ಯಾರ್ಥಿನಿಗೆ ಪರಿಹಾರ ವಿತರಿಸುವಂತೆ ಪ್ರತಿಭಟನೆ ನಡೆಯಿತು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಬಸ್ ನಿಲ್ದಾಣದ ಎದುರು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿ ತಡರಾತ್ರಿ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ 47 ಕುರಿಗಳ ಪೈಕಿ 7 ಕುರಿಗಳನ್ನು ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ರೈತ ಚಂದ್ರೇಗೌಡರಿಗೆ ಸೇರಿದ 1.5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 7 ಕುರಿಗಳ ಕಳ್ಳತನ ಮಾಡಲಾಗಿದೆ. ಕುರಿ ಕಳೆದುಕೊಂಡು ರೈತ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯಾಯ ಒದಗಿಸಿಕೊಡುವಂತೆ ಪೊಲೀಸರಿಗೆ ರೈತ ಮನವಿ ಮಾಡಿದ್ದಾರೆ. ವಯನಾಡಲ್ಲಿ ಗುಡ್ಡ ಕುಸಿತದ ದೃಶ್ಯಗಳೇ ಭಯಾನಕವಾಗಿದೆ. ಡ್ರೋನ್ನಲ್ಲಿ ಗುಡ್ಡ ಕುಸಿತ ಜಾಗದ ಭೀಕರ ದೃಶ್ಯ ಸೆರೆಯಾಗಿದೆ. ಮೊದಲು ಬೆಟ್ಟದ ಮೇಲಿಂದ ಭೂಕುಸಿತವಾಗಿದ್ದು ಬೆಟ್ಟದ ಸಾಲುಗಳಿಂದ ಹರಿತಾ ಇರುವ ನೀರಿನ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಯನಾಡಿನಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆ ಆದಿವಾಸಿ ಬುಡಕಟ್ಟು ಜನರು ಪರದಾಡ್ತಾ ಇದ್ದಾರೆ. ಬುಡಕಟ್ಟು ಜನರನ್ನ ರಕ್ಷಿಸಲು ರಕ್ಷಣಾ ಸಿಬ್ಬಂದಿಗಳು ಜೀವದ ಹಂಗು ತೊರೆದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ರಕ್ಷಣಾ ತಂಡವನ್ನು ಹತ್ತಿರ ಬಿಡಿಸಿಕೊಳ್ಳದ ಬುಡಕಟ್ಟು ಜನರು ಮನವೊಲಿಸಿದ ಸಿಬ್ಬಂದಿಗಳು ಆನಂತರ ಆದಿವಾಸಿ ಮಗುವನ್ನು ತಪ್ಪಿಕೊಂಡು ರಕ್ಷಣೆ ಮಾಡಿದ್ದಾರೆ. ಆನಂತರ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ದಾರೆ ಅಲ್ಲಿದ್ದಂಥ ಫೋರ್ಸ್. അത് ആക്ച്വലി അടുപ്പിൽ ഇങ്ങനെ ഇരിക്കുന്നു, സാധനം കിട്ടാതെ. അപ്പോൾ അടുപ്പ് റേഞ്ച് ഇല്ല, പറ്റത്തില്ല. അപ്പോൾ വരാതെ പറഞ്ഞിട്ടില്ല, ഇവർ ഞങ്ങൾ കൂടെ ഉണ്ട്. അപ്പോൾ ഹട്ടമണ്ണല്ലേ ാണ്. അപ്പോൾ അത് ആക്ച്വലി അടുപ്പിൽ ഇങ്ങനെ ഇരിക്കുന്നു, സാധനം കിട്ടാതെ. അപ്പോൾ അടുപ്പ് റേഞ്ച് ഇല്ല, പറ്റത്തില്ല. അപ്പോൾ വരാതെ പറഞ്ഞിട്ടില്ല, ഇവർ ഞങ്ങൾ കൂടെ ഉണ്ട്. അപ്പോൾ ഹട്ടമണ്ണല്ലേ
ಕೇರಳದ ವಯನಾಡಲ್ಲಿ ಕ್ಷಣ ಕ್ಷಣಕ್ಕೂ ಸಾವನ್ನಪ್ಪುವವರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದುವರೆಗೂ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 342ಕ್ಕೆ ಏರಿಕೆಯಾಗಿದೆ. ಘಟನಾ ಸ್ಥಳಕ್ಕೆ ನಟ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು. ಮಹಾಮಳೆಯಿಂದಾಗಿ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಸಾಲಿನಲ್ಲಿ ಸಾಲು ಸಾಲು ಸಂಚಕಾರ ಉಂಟಾಗಿದೆ. ಕರ್ನಾಟಕ, ಕೇರಳ, ಕೊಂಕಣದಲ್ಲಿ ಭಾರೀ ಅವಾಂತರ ಉಂಟಾಗಿದೆ. ವಯನಾಡು ಭೂಕುಸಿತಕ್ಕೆ 338 ಜನರು ಮೃತಪಟ್ಟಿದ್ದಾರೆ. ಮಣ್ಣು ಅಗೆದಷ್ಟು ಶವಗಳ ರಾಶಿಯೇ ಸಿಗ್ತಾ ಇದೆ. ಮುಂಡಕೈ, ಚೋರನ್ಮಲೈನಲ್ಲಿ ದುರಂತದ ಒಂದೊಂದು ದೃಶ್ಯವೂ ಘನಘೋರವಾಗಿದೆ. ಸೇನೆ, NDRF, SDRF ದಟ್ಟಾರಣ್ಯದಲ್ಲಿ ಸಿಲುಕಿದ್ದ ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ರಕ್ಷಣಾ ಪಡೆಗಳ ಕಾರ್ಯಕ್ಕೆ ಕೇರಳ CM ಪಿಣರಾಯಿ ವಿಜಯನ್ ಎಕ್ಸ್ ಖಾತೆಯ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಉತ್ತರಾಖಂಡದಲ್ಲೂ ಭಾರೀ ಮೇಘ ಸ್ಫೋಟಕ್ಕೆ ಕೇದಾರನಾಥದಲ್ಲಿ ಭೂಕುಸಿತವಾಗಿದೆ. ಕೇದಾರನಾಥಕ್ಕೆ ತೆರಳಿದ್ದ 11 ಜನ ಕನ್ನಡಿಗರ ತಂಡ ಅಪಾಯದಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ಭೂಕುಸಿತದಲ್ಲಿ ಸಿಲುಕಿದ್ದ ಬೆಂಗಳೂರಿನ ಕೋಣನಕುಂಟೆ ಮೂಲದ 6 ಮಂದಿ ಕನ್ನಡಿಗರನ್ನು ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದ್ದು, ಇನ್ನುಳಿದ 5 ಸಂಕಷ್ಟದಲ್ಲಿ ಇದ್ದಾರೆ. ನಾಗೇಂದ್ರ ಬಾಬು ಅವ್ರಿಗೆ ನೋಡಿ, ಇಲ್ಲಿ ನಾವು ಇಷ್ಟು 6 ಜನ ನಾವು ಸೇಫ್ ಆಗಿದ್ದೀವಿ. ಇವರು ನಮ್ಮ ಟ್ರಾವೆಲ್ಸ್ ಕಡೆ ನಾವು ಕೇದಾರ್ನಾಥ್ಗೆ ಹೋಗಿದ್ವಿ. ಕೇದಾರ್ನಾಥಿಂದ ನಾವು ದರ್ಶನ ಮಾಡಕ್ಕೂ ಆಗ್ಲೇ ಇಲ್ಲ, ಮಧ್ಯದಲ್ಲೇ ನಾವು ಸಿಗಾಕೊಂಡಿದ್ವಿ. ತುಂಬಾ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇದೆ. ಅದರಲ್ಲಿ 6 ಜನ ಇನ್ನ ಮೇಲೆ ಇದ್ದಾರೆ. ನಿನ್ನೆ ರಾತ್ರಿ ಅವರು ಕಾಂಟ್ಯಾಕ್ಟ್ ಮಾಡಿ ಒಬ್ರೊಬ್ರು ಕಾಂಟ್ಯಾಕ್ಟ್ ಮಾಡಿ ತುಂಬಾ ಜನ ಇದ್ದಾರೆ. ಹೆಲಿಪ್ಯಾಡ್ ಸರ್ವಿಸಸ್ ತುಂಬಾ ಹದಗೆಟ್ಟಿದೆ ಅಂತ ಪೊಲೀಸರು ನೂಕುನುಗ್ಲಾಟದಲ್ಲಿ ತುಂಬಾ ಜನಕ್ಕೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅವರು ಇನ್ನೂ ಬಂದಿಲ್ಲ, ಇನ್ನು 6 ಜನ ಅಲ್ಲೇ ಇದ್ದಾರೆ. ದಯವಿಟ್ಟು ಸರ್ಕಾರದ ಕಡೆಯಿಂದ ದಯವಿಟ್ಟು ನಾಗೇಂದ್ರ ಬಾಬು ಅವರೇ, ನಿಮ್ಮ ರಿಪಬ್ಲಿಕ್ ನ್ಯೂಸ್ ಕಡೆಯಿಂದ ನಮ್ಗೆ ಏನಾದರೂ ಒಂದು ಸಹಾಯ ಮಾಡಿ. ನಾವು ಸದ್ಯಕ್ಕೆ ಇಷ್ಟು ಜನ ಬಂದಿದ್ದೀವಿ. ಇವರೊಬ್ರು ಒಂದು ಕಲ್ಲಿಂದ ಸೇಫ್ ಆಗಿ ಬರೀ ಕೈ ಮುರ್ಕೊಂಡು ಬಂದಿದ್ದಾರೆ. ದಯವಿಟ್ಟು ನಿಮಗೆ ಕೇಳ್ಕೊತಾ ಇದ್ದೀವಿ, ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ರಿಪಬ್ಲಿಕ್ ನ್ಯೂಸ್ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಮಾಡಿ. ಸರ್ಕಾರದ ಕಡೆಯಿಂದ ಹೆಲ್ಪ್ ಕೊಡಿಸಿ ನಮಗೆ ದಯವಿಟ್ಟು. ಇವಾಗ ಅಲ್ಲಿ ಇರೋದ್ರಲ್ಲಿ ಒಬ್ರು ಇದು ವಜ್ರಮುನಿ ಅವರ ತಮ್ಮನ ಮಗ ಇದ್ದಾರೆ, ನವೀನ್ ದಯಾನಂದ ಜೊತೆ 5 ಜನ ಸ್ನೇಹಿತರು ಸೇರಿ ಭೀಮಬಲಿ ಹೆಲಿಪ್ಯಾಡ್ ನಲ್ಲಿ ಅವರು ಸಿಗಾಕೊಂಡು ಅಲ್ಲಿ ನರಳ್ತಾ ಇದ್ದಾರೆ. ದಯವಿಟ್ಟು ನೀವು ಒಂದು ವ್ಯವಸ್ಥೆ ಮಾಡಿ ಅವರನ್ನ ಗುಪ್ತಕಾಶಿವರೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದ್ರೆ ನಾವು ನಿಮಗೆ ತುಂಬಾ ಚಿರಋಣಿಯಾಗಿರ್ತೀವಿ. ಅಲ್ಲಿ ಊಟ, ನಿದ್ದೆ ಎಲ್ಲದಕ್ಕೂ ತುಂಬಾ ತೊಂದರೆ ಆಗಿರೋದ್ರಿಂದ ದಯವಿಟ್ಟು ಏನಾದ್ರು. ಕೇದಾರ್ನಾಥ್ನ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದ್ದು, ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ರೋಪ್ಗಳ ಮೂಲಕ ಯಾತ್ರಾರ್ಥಿಗಳನ್ನು ರಕ್ಷಣೆ ಮಾಡಲಾಗ್ತಾ ಇದೆ. ಪುಣ್ಯಕ್ಷೇತ್ರದ ದರ್ಶನಕ್ಕೆ ಅಂತ ಬೆಂಗಳೂರಿನಿಂದ ಕೇದಾರ್ನಾಥ್ಗೆ ತೆರಳಿದ 15 ಜನ ಸ್ನೇಹಿತರು ಭೂಕುಸಿತದಲ್ಲಿ ಸಿಲುಕಿದ್ದು, ಸಹಾಯಕ್ಕಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆಗಸ್ಟ್ 1ರಂದು ಕುಲು ಮನಾಲಿಯಲ್ಲಿ ನಡೆದ ಭೂಕುಸಿತ ಮೇಘಸ್ಫೋಟದಿಂದ ಹೆದ್ದಾರಿ ಕೊಚ್ಚಿ ಹೋಗಿದೆ. ಇದೀಗ ರಕ್ಷಣಾ ಸಿಬ್ಬಂದಿಗಳಿಂದ ಹೆದ್ದಾರಿ ಕಾಮಗಾರಿ ಕಾರ್ಯ ನಡೀತಾ ಇದೆ. ಬೈಪಾಸ್ ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿರುವ ವಾಹನಗಳ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಶಿರಾಡಿಘಾಟ ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡ ತಪ್ಪಲು ಭೂಕುಸಿತ ಪ್ರದೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ಮಂಗಳೂರು ಬೆಂಗಳೂರು ಸಂಪರ್ಕ ಕೊಂಡಿಯಾಗಿರೋ ಸಕಲೇಶಪುರ ಶಿರಾಡಿಘಾಟ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ 4 ಬಾರಿ ಗುಡ್ಡ ಕುಸಿತವಾಗಿದೆ. 3 ಬಾರಿ ಚಲಿಸ್ತಾ ಇದ್ದ ವಾಹನಗಳ ಮೇಲೆ ಮಣ್ಣಿನ ಗುಡ್ಡ ಕುಸಿದಿದೆ. ಈ ಪ್ರದೇಶಕ್ಕೆ ಸಿಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರಕ್ಕೆ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿದೆ. ಲಿಂಗನಮಕ್ಕಿ ಜಲಾಶಯದಿಂದ ನದಿಗೆ 42,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಜಲಧಾರೆ ಹಾಲ್ನೊರೆಯಂತೆ ಧುಮುಕುತ್ತಿದೆ.
ಬಾಗಲಕೋಟೆ ಜಿಲ್ಲೆಯ ಮುಧೋಳದ ತಹಶೀಲ್ದಾರ ಕಚೇರಿ ಎದುರು ಘಟಪ್ರಭಾ ತೀರದ ವಿವಿಧ ಹಳ್ಳಿಗಳ ರೈತರ ಪ್ರತಿಭಟನೆ ಜೋರಾಗಿತ್ತು. ಪ್ರವಾಹದಲ್ಲಿ ಹಾನಿಯಾದ ಕಬ್ಬಿಗೆ ಎಕರೆಗೆ 50,000 ಹಾಗೂ ಇತರೆ ಬೆಳೆಗೆ ಎಕರೆಗೆ 25,000 ಪರಿಹಾರ ನೀಡಬೇಕು ಅಂತ ಹೇಳಿ ರೈತರು ಆಗ್ರಹಿಸಿದರು. ಪ್ರವಾಹದಿಂದ ಮುಳುಗಡೆಯಾಗುವ ಗ್ರಾಮಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು. ಕಲಾದಗಿ, ಕರತಕಿ, ಘಟಪ್ರಭಾ ಸೇತುವೆ ಅಗಲೀಕರಣ ಹಾಗೂ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಡಿಸಿ ಮನವಿ ಸಲ್ಲಿಸಿದರು. ಡಿಸಿಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿತ ನಡೆದಿತ್ತು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದ IRB ಕಂಪನಿ ವಿರುದ್ಧ ಪ್ರಣವಾನಂದ ಸ್ವಾಮಿ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಖಾಸಗಿ ದೂರಿನ ಮೇಲೆ ನ್ಯಾಯಾಲಯ ವಿಚಾರಣೆ ನಡೆಸಲು ಆದೇಶವನ್ನು ಹೊರಡಿಸಿದೆ. IRB ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು ಸೇರಿ 8 ಜನರ ವಿರುದ್ಧ ಪ್ರಕರಣ ದಾಖಲಿಸಲು ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ರಾಯಚೂರು ನಗರದಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ನಡೆದಿತ್ತು. ದರ್ವೇಶ್ ಗ್ರೂಪ್ನ ಬಹುಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ಮೊಹಮ್ಮದ್ ಸುಜಾ ಮೇಲೆ CID ಅಧಿಕಾರಿಗಳು ದಾಳಿ ನಡೆಸಿದರು. ಈಗಾಗಲೇ 5 ಜನ ಆರೋಪಿಗಳನ್ನು CID ಬಂಧಿಸಿದ್ದು, ಈಗ ಪ್ರಮುಖ ಆರೋಪಿ ಪತ್ತೆಗೆ ದಾಳಿ ನಡೆಸಿದೆ. ಇನ್ನು ಹೂಡಿಕೆ ಹಣಕ್ಕೆ ಹೆಚ್ಚಿನ ಬಡ್ಡಿ ನೀಡುವ ಆಮಿಷ ಒಡ್ಡಿ ವಂಚಿಸಿದ್ದಾನೆ. ಹಣ ಕಳೆದುಕೊಂಡ 100 ಜನರಿಂದ ದೂರು ದಾಖಲಾಗಿದೆ. ಮಂಡ್ಯದ KR ಪೇಟೆ ತಾಲೂಕಿನ ಕಿಕ್ಕೇರಿ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಿಬ್ಬಂದಿಗಳಿಗೆ ಸೀಮಂತ ಕಾರ್ಯ ಮಾಡಲಾಯಿತು. ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರೇವತಿ ನೇತೃತ್ವದಲ್ಲಿ ಗರ್ಭಿಣಿ ಮಹಿಳಾ ಪೇದೆಗಳಾದ ಸಜಿನಿ ಮತ್ತು ಶಿಲ್ಪಶ್ರೀ ಸೀಮಂತಿ ಕಾರ್ಯವನ್ನು ನೆರವೇರಿಸಲಾಯಿತು. ಮಡಿಲು ತುಂಬಿ ಆರತಿ ಬೆಳಗಿ ಶಾಸ್ತ್ರೋಕ್ತವಾಗಿ ಸೀಮಂತ ಕಾರ್ಯವನ್ನ ಮಾಡಿ ಶುಭ ಹಾರೈಸಿದರು. और लेडीज इधर ಮಂಜು ನಕ್ಷತ್ರ ಯಾಕೆ ನಕ್ಷತ್ರ ನೀವು ಮಾಡ್ಬೇಕು ಮಾಡೋದಲ್ಲ ತೆಗಿರಿ ಸರ್.